ಸೋಫರ್ಸ್ಗಳು ಮಕ್ಳ ಎಲ್ಲ ಆಟ ಆಡ್ತೀರಾ ಇವ್ನು ಕುಂತ್ಕೊಳ್ಳಿ ಸರ್ ನನ್ನ ಮಗ ನನ್ನ ಮಗನೇ ಬರಲಿ ಇವ್ನ ಕೈಯನ್ನ ಬರಲಿ ತಿನ್ಸೋ ಓಯ್ ಬಲ್ಲಿ ಬರಲಿ ಅರ್ಥ ಆಗಿಲ್ವ ನಿನಗೆ ಮಕ್ಕಳ ಎಲ್ಲ ಆಟ್ಗಳು ಆಡ್ಕೊಂಡು ಏನೋ ರೌಡಿಸಮ್ ಮಾಡ್ತೀರಾ ಏರಿಯಾ ಒಳಗೆ. ಅವ್ನು ಕರಿಯವನು ಅವ್ನು ನಂಬರ್ ಐತೆ ಅವ್ನು ಕರಿಯವನು ಗಂಡು ನನ್ನ ಮಗ ಏನು ರೆಕಾರ್ಡ್ ಮಾಡಿ ಏನು ಮಾಡ್ತೀಯಪ್ಪ? ಯಾರು ಮಾಡ್ತಾರೆ ನೈಟಲ್ಲಿ ಹೇಳಿರ್ತಾನೆ ಮಕ್ಕಳ ಹೇಳಿದ್ರೆ ಹಂಗೆಲ್ಲ ಬೈಬೇಡ್ರಮ್ಮ ಕರೆಕ್ಟಾಗಿ ಮಾತಾಡೋಣ, ಹಿಂದಿ ಮಾತಾಡೋದು ಇಲ್ಲ ನಾನು ಕನ್ನಡ ಅಷ್ಟೇ ಬರೋದು ಅಂತ ಅಂದವನೆ. ಎಲ್ಲ ಹಿಡ್ಕೊಂಡು ಮಾತಾಡ್ತೀವಿ ಪ್ರಶ್ನೆ ಮಾಡಕ್ ಬಂದವನೇ ಏನಕ್ಕೆ ನೀನು ಬಂದಿದೆ ಬೋಳಿ ಮಗನೆ ಅಂತ ಹೇಳಿ ಕತ್ತು ಬನ್ನಿ ಕೈ ಹಾಕಿ ಪೊಲೀಸರು ಅವನ್ನ ಒಳಗಡೆ ಕರ್ಕೊಂಡು ಕೂರಿಸ್ಬಿಟ್ಟು ಹೊಡೆದಿರೋದು. ಶಾಪುರ್ ಅಂತ 4:40 ಮಾರ್ನಿಂಗ್ ಬೆಳಿಗ್ಗೆ 4:40 ಇವರೆಲ್ಲ ಹೆಂಗ್ ಒಟ್ಟಾಗಿದ್ದಾರೆ ರಾತ್ರಿ 4:40 ಗೊತ್ತಿಲ್ಲ ಸರ್. ಅವರ ಫುಲ್ ಟೈಟ್ ಕುಡಿದು ಬರ್ತಾ ಇದ್ರು ಆ ಕಡೆ. ಹಿಂದಿಗೆ ಏನೋ ಮಾತಾಡ್ತಾರೆ ಅವ್ನು ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಹಿಂದಿ ಬರಲ್ಲ ಕನ್ನಡ ಏನೋ ಇದ್ರೆ ಹೇಳ್ರಿ ಅಂತಂದರೆ ಸೆಲೆಕ್ಟ್ ಮಾತಾಡ್ಸೋದು ಬೆಂಚೋದು ಅಂತೇಳಿ ಸೆಲೆಕ್ಟ್ ಅಂತಂದ್ರೆ ನಾನು ಹಿಂದಿಗೆ ಏನೋ ಬಿಟ್ರಾ ಏನು ಬಿಟ್ಟರೆ ಕನ್ನಡ ಮಾತಾಡಿ ನಾನು ಹಿಂದಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸೋರ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಇಡ್ತಾರೆ. ಅದೇ ಸಿ ಕ್ಯಾಮ್ರಾ ಇದೆ ಸರ್, ಅದೇ ಚೆಕ್ ಮಾಡ್ಬೋದು. ಹೋಗೋದು ಎರಡು ಸರ್ ಹೋಗೋಕೆ ಬೈಕ್ ಅಂತಂದ್ರೆ 4 ಜನ ಹುಡುಗಿದ್ರು. ಒಂದು ಹುಡುಗಿ ಆದರೆ ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಡೋಯ್ತು. ಆಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆಲ್ಲ ಮಾಡ್ತಾವ್ರೆ ಬನ್ನಿ ಸರ್ ಅಂತ. ಆಮೇಲೆ ಪೊಲೀಸರು ಬಂದಮೇಲೆ ಈ ಅಣ್ಣಕ್ಕೆ ಫೋನ್ ಮಾಡಿದೆ, ಅಣ್ಣ ನನಗೆ ಹಿಂಗೆ ಭಯ ಆಗ್ತೈತೆ ಹಿಂಗೆಲ್ಲ ಮಾಡ್ತಾವ್ರೆ ಬಾರ ಅಂತ. ಈ ಅಣ್ಣನ ಬಂದು ಆಮೇಲೆ ಈ ಅಣ್ಣ ಕೇಳ್ತಾ ಇದ್ದೆ, ಈ ಕಡೆ ಸಂಡಿಗೆ ಹೋಗ್ತಾ ಇದ್ರು ಅವರು. ಹೋಗ್ಕೊಂಡು ಈ ಅಣ್ಣ ಕೇಳ್ತಾ ಯಾಕೇನಾಯಿತು ಏನು ಅಂತ. ಆಮೇಲೆ ಈ ಅಣ್ಣಕ್ಕೆ ಹೆಂಗೆ ಬೈತಾ ಇದ್ರು. ನಾನು ಏನಕ್ಕೆ ಬೈತೀನಿ ಅಂತ ನಾನು ಹೋದ್ರೆ ನಂಗೆ ಅಲ್ಲೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಹೊಡಿದ್ರು. ಇದು ಯಾರಂತಲೇ ಗೊತ್ತಿಲ್ಲ. ಗಂಡ್ಮಕ್ಳು ಇದ್ದಿದ್ದಂಗೆ ಬಂದು ಇಲ್ಲಿ ಹೊಡೆದ್ರು. ಹೊಡೆದ್ಮೇಲೆ ವಯಸ್ಸಾನವ್ರು ಬಂದಾದ್ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ರಿ ಅಂತ ನಾವಿಲ್ಲಿ ಬಂದ್ವಿ. ಈಗ ಯಾರು ಕರೆಕ್ಟಾಗಿ ಏನೇನು ಹೇಳಿ ನಮಗೆ ಉಲ್ಟಾ ಮಾತಾಡ್ತೀವಿ. ಅದಕ್ಕೆ ನಾನು ಜಾಸ್ತಿ ಪೇನ್ ಆಗಿತ್ತು. ಅವನವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ MLC ಹಾಕ್ಸ್ಕೊಂಡು ನಾವು ಅಲ್ಲಿಗೆ ಹೋದ್ವಿ ಜಾಗಕ್ಕೆ. ನಂಗೆ ಎಲ್ಲಿ ಹೊಡಿದ್ರು ಅಲ್ಲೇ. ಅವರೆಲ್ಲ ಅಲ್ಲಿಂದ ಹೋಗೋಕ್ಕೆ ರೆಡಿ ಆಗಿದ್ದರು. ರೆಡಿ ಆಗ್ತಿದ್ದಂಗೆ ನಾವು ಈ ಅಣ್ಣ ಪರಿಚಯ ನಂಗೆ ರಕ್ಷಿತ್ ಅಣ್ಣ ಅಂತ, ರಕ್ಷಣಾ ವೇದಿಕೆ ಅನ್ನೋ ನಂಬರು. ಈ ಅಣ್ಣ ಫೋನ್ ಮಾಡಿ ಕರ್ಸಿದ್ದು, ಅಣ್ಣ ಹಿಂಗೆ ಆಗೈತೆ ಹಿಂಗೆಲ್ಲ ಬರ್ತೀನಿರಪ್ಪ ಅಂತ ಸುಮ್ಮನೆ ಬಂದು ಅಲ್ಲಿ ನಿಂತಿದ್ದ. ಅಲ್ಲಿ ನಿಂತಂಗೆ ವಯಸ್ಸಾಳವ್ರು ಬಂದು ಇದ್ದಿದ್ದಂಗೆ ನಮ್ಗೆ ಈ ಅಣ್ಣನಿಗೆ ಇನ್ನೂ ಕೆಲವೊಬ್ಬರಿಗೆ ಈ ಅಣ್ಣನ ಹೆಂಗೆ ಎಳ್ದಾಡ್ಕೊಂಡ್ಬಿಟ್ಟು ಕರ್ಕೊಂಡು ಪೊಲೀಸ್ ಜಿಪ್ಪಲ್ಲಿ ಹಚ್ಕೊಂಡ್ಬಿಟ್ಟು ಬಂದರು. ಈ ಅಣ್ಣ ಹೇಳ್ತು ನಾನು ಮಾತಾಡ್ತಿದ್ದು ನಾನು ಏನಿಲ್ಲ ಸುಮ್ಮನೆ ಇದ್ದೆ ಅಂತ. ಅಂದರೆ ಏನು ಕೇಳಾರ್ದಂಗೆ ಈ ಅಣ್ಣನ ಆ ಕಡೆ ಈ ಕಡೆ ಎಳ್ದಾಡಿ ಈ ಅಣ್ಣ ಏನು ಕೇಳ್ದಾಗಿ ಆವಾಚಕ ಪದಗಳನ್ನ ಪೊಲೀಸರು ಬೈದು ಈ ಅಣ್ಣನ ಕರ್ಕೊಂಡ್ಬಂದಿದ್ದು ಸ್ಟೇಷನ್ಗೆ. ಅವ್ರು ಹಿಂದಿ ಮಾತಾಡ್ತಾರೆ. ಯಾವ ಜಾಗ? 4th ಪ್ಲೇಸ್ ಅಲ್ಲಿ ಸ್ವಾಮಿ ವಿವೇಕಾನಂದ ಪಾರ್ಕ್, ಅಟ್ಟೂರು ಲೇಔಟ್, ಯಲಹಂಕದ ಅಟ್ಟೂರಿನಲ್ಲಿ 4th ಪ್ಲೇಸ್ ಅಲ್ಲಿ ಯಾದಗಿರಿಯಿಂದ ಬಟ್ಟೆಪಾಡಿಗಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಜುಪ್ಟೋದಲ್ಲಿ ಕೆಲಸ ಮಾಡ್ತಾನೆ ಹುಡುಗ. 4 ಗಂಟೆ ರಾತ್ರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಹೋದಾಗ ಈ ಹಿಂದಿ ವಾಲಗಳು, ಉತ್ತರ ಭಾರತದ ಹಿಂದಿ ವಾಲಗಳು ಈ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ಹಿಂದಿಯಲ್ಲಿ ಬೈದು ಇವನಿಗೆ ಹಲ್ಲೆ ಮಾಡಿ ಇವನ ಮೇಲೆ ದಾಳಿ ಮಾಡಿರುವಂಥದ್ದು. ತಕ್ಷಣ ನಮ್ಮ ಯುವ ಘಟಕದ ರಕ್ಷಿತ್ ಹೋದವಾಗ ಪೊಲೀಸವರು ರಕ್ಷಿತ್ ಮತ್ತು ಇವ್ರ ಮೇಲೆ ಹಲ್ಲೆ ಮಾಡಿ ಹಿಂದಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಜಯಂತ್ ಮತ್ತೆ ಅವರೆಲ್ಲ ತಂಡ ಇಲ್ಲಿ ಬಂದು ನಾವು ಶಿವರಾಜ್ ಗೌಡರೆಲ್ಲ ಬಂದಾದ್ಮೇಲೆ